ಆರಂಭ ಮಾಡಿಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನಾಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವು, ಗುರಾಣಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಯೇಸು ಕ್ರಿಸ್ತನ ಕೃಪೆ ಆಶೀರ್ವಾದದಿಂದ ಈ ಉದಯ ಕಾಲದಲ್ಲಿ ತಿರುಗೊಂದಾವರ್ತಿ ತಂದೆಯಾದ ದೇವರನ್ನು ನಾವು ಕೊಂಡಾಡುವಂತೆ, ಸ್ತುತಿಸುವಂತೆ ಆಡುವ ಸಂಗೀತಗಳಲ್ಲಿ 114ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 114. ಕರ್ತ, ನಿನ್ನ ಆತ್ಮನನ್ನು ಕೊಡು ನಿನ್ನ ಪ್ರಜೆಗೆ, ಕೇಳು ನಮ್ಮ ಮೊರೆಯನ್ನು, ಸೇರು ನಮ್ಮ ಮಧ್ಯಕ್ಕೆ. 1 ಮತ್ತು 4ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಕರ್ತ, ನಿನ್ನ ಆತ್ಮನನ್ನು ಕೊಡು ನಿನ್ನ ಪ್ರಜೆಗೆ, ಕೇಳು ನಮ್ಮ ಮೊರೆಯನ್ನು, ಸೇರು ನಮ್ಮ ಮಧ್ಯಕ್ಕೆ. ಶಾಂತಿಯನ್ನು ಹೃದಯದಲ್ಲಿ ಧಾರೆಯಾಗಿ ಸುರಿಸು. ನಾವು ವಾಸದಲ್ಲಿ ದೃಢವಾಗ ಗೋಡಿಸು. ನಿನ್ನ ಪ್ರೀತಿ ಜ್ಞಾನವನ್ನು ಹೃದಯದಲ್ಲಿ ಒಯ್ದು, ನಿನ್ನ ಮಕ್ಕಳಂತೆ ಮಾಡು ಈಗಲೇ ಸ್ವೀಕರಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಸರ್ವ ಕಾರ್ಯಗಳಿಗೆ ಶಕ್ತನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಅತ್ಯಂತ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮೆಲ್ಲರ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ಅದು ನಿನಗೆ ಸಮರ್ಪಕವಾಗಿರಲಿ. ಕಳೆದ ರಾತ್ರಿಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮನ್ನು ಸ್ವಾಮಿ ನೀನು ಪ್ರೀತಿಸಿ ಕರುಣಿಸಿ ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಸ್ವಾಮಿ ಕರ್ತನೆ ಸಂಪೂರ್ಣವಾದಂಥ ಒಂದು ದಿನವನ್ನು ಅನುಭವಿಸಿ ರಾತ್ರಿ ಜಾವವನ್ನು ಕಳೆದು ನಮ್ಮ ಜೀವಿತದಲ್ಲಿ ಹೊಸ ದಿನವನ್ನು, ಒಂದು ನೂತನ ದಿನವನ್ನು ಕರ್ತನೆ ಕಾಣುವಂತೆ ಇನ್ನೊಂದು ದಿವಸವನ್ನು ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕೂಡಿಸಿಟ್ಟು ಕೊಟ್ಟು ಕರ್ತ, ಈ ಉದಯದಲ್ಲೇ ನಿನ್ನ ಆಲಯದಲ್ಲಿ ಸ್ವಾಮಿ ಸಭೆಯಾಗಿ ಸೇರಿ ಬಂದು ಕರ್ತನೆ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಕರ್ತ, ನಿನ್ನ ಘನವುಳ್ಳ ನಾಮವನ್ನು ಘನಪಡಿಸುವಂತೆ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಉದಯದಲ್ಲೇ ನಿನ್ನ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳುವಂತೆ ಕರ್ತನೆ ನೀನು ಕೊಟ್ಟಂಥ ಕೃಪೆಗೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಈ ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಶಿರಗಳನ್ನು ಬಾಗಿರುವಂಥ ಈ ಆಲಯದಲ್ಲಿ ಮಾತ್ರವಲ್ಲದೆ ಸ್ವಾಮಿ ಮನೆಗಳಲ್ಲಿ ಕುಳಿತುಕೊಂಡು ಕರ್ತನೆ, ಬೇರೆ ಸ್ಥಳಗಳಲ್ಲಿ ವಿಹಾರದಲ್ಲಿರುವಂಥ ಕರ್ತನೆ ಸ್ವಾಮಿ ನಿನ್ನ ಮಕ್ಕಳನ್ನು ಈ ಉದಯ ಕಾಲದಲ್ಲಿ ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ ಕರ್ತ. ನಿನ್ನ ಪ್ರಸನ್ನತೆಯನ್ನು ಬಯಸಿ ಬರುವಂಥ ಮಕ್ಕಳ ಮಧ್ಯದಲ್ಲಿ ಯಾವಾಗಲೂ ಇರುವಾತನು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಡುವಂಥ ದೇವರೇ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಈ ಉದಯ ಕಾಲದ ಸ್ವಾಮಿ ಆರಾಧನೆಯನ್ನು ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ ದೇವರೇ. ಸ್ವಾಮಿ ನೀನು ಈ ಉದಯದ ಆರಾಧನೆಯಲ್ಲಿ ಇದ್ದುಕೊಂಡು ಸ್ವಾಮಿ ನಮ್ಮನ್ನು ನಡೆಸು ಕರ್ತ, ನಿನ್ನ ಆಶೀರ್ವಾದಕ್ಕೆ ಪಾತ್ರ ಆಗುವಂಥ ಕೃಪೆಯನ್ನು ಕೊಡು ಎಂಬುದಾಗಿ ನಿನ್ನಲ್ಲಿ ಬೇಡವರಾಗಿದ್ದೇವೆ ಕರ್ತ. ಈ ಆರಾಧನೆಯ
ಆರಂಭವು ಮಧ್ಯವೂ ಅಂತ್ಯವೂ ನೀನಾಗಿದ್ದುಕೊಂಡು ಸ್ವಾಮಿ ನಡೆಸಪ್ಪ. ಬಂದಿರುವಂಥ ಪ್ರತಿಯೊಬ್ಬೊಬ್ಬರು ಕರ್ತನೆ ಸ್ವಾಮಿ, ನಾವು ಕೇವಲ ರೂಢಿಯೋಪಾದಿಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬಾರದೆ ಕರ್ತನೆ, ನಮ್ಮ ಹೃದಯಗಳಿಂದ ಕರ್ತನೆ, ಅಂತರಾಳಗಳಿಂದ ಸ್ವಾಮಿ ನಿನ್ನಲ್ಲಿ ಸಮಾಧಾನವನ್ನು, ನಿನ್ನಲ್ಲಿ ಕರ್ತನೆ ನೆಮ್ಮದಿಯನ್ನು ಹೊಂದುವುದಕ್ಕೆ ಕರ್ತನೆ ಬಂದಿರುವಾಗ ನಿನ್ನ ಕೃಪೆ ಈ ಆರಾಧನೆಯುದ್ದಕ್ಕಿರಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸೋರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಮ್ಮ ಸಭಾ ಜೀವಿತದಲ್ಲಿ ಇಂದಿನ ವಿಶೇಷವಾದಂಥ ದಿನಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ನಮ್ಮ ಸಭೆಯನ್ನು ಆಶೀರ್ವದಿಸಿದ್ದಿ, ಬಲಪಡಿಸಿದ್ಯಪ್ಪ, ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ಕರ್ತ ತಿರುಗೊಂದಾವರ್ತಿ ನಿನ್ನ ಸನ್ನಿಧಾನದಲ್ಲಿ ನೆನಪು ಮಾಡ್ಕೊಳ್ಳೋರಾಗಿದ್ದೇವೆ ಸ್ವಾಮಿ. ಕುಟುಂಬದಲ್ಲಿರುವಂಥ ಎಲ್ಲ ಹಿರಿಯ ತಂದೆ ತಾಯಿಗಳನ್ನು ಸ್ವಾಮಿ, ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಸ್ವಾಮಿ ನಿರತರಾಗಿರುವಂಥ ತಂದೆ ತಾಯಿಗಳನ್ನು, ಮಕ್ಕಳನ್ನು, ಯೌವನಸ್ಥ ಮಕ್ಕಳನ್ನು, ಸ್ತ್ರೀಯರನ್ನು ಸ್ವಾಮಿ ನಿನ್ನ ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸೋರಾಗಿದ್ದೆ ಸ್ವಾಮಿ. ಕರ್ತ, ನಿನ್ನ ಅಪಾರವಾದಂಥ ಕೃಪೆ ಕರುಣೆಯಿಂದ ಸ್ವಾಮಿ ನಮ್ಮ ಸಭೆಯಲ್ಲಿ ದೊಡ್ಡದಾದಂಥ ಕಾರ್ಯಗಳನ್ನು ಸ್ವಾಮಿ, ಕಾರ್ಯವನ್ನು, ಆಲಯವನ್ನು ಕಟ್ಟಿ ನಿನ್ನನ್ನು ಆರಾಧಿಸುವುದಕ್ಕೆ ನೀನು ಮಾಡಿಕೊಟ್ಟಂಥ ಅನುಕೂಲತೆ ಕರ್ತನೆ ಒಂದು ಸೌಕರ್ಯಕ್ಕೋಸ್ಕರ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಕರ್ತನೆ, ಇಂದಿನ ದಿವಸ ನಮ್ಮ ಸಭೆಯಲ್ಲಿ ವಿಶೇಷವಾದಂಥ ಸ್ವಾಮಿ ಸ್ವಸ್ಥತ ಭಾನುವಾರದ ಆರಾಧನೆಗೋಸ್ಕರ ಸ್ವಾಮಿ ನಿನ್ನಲ್ಲಿ ನಾವು ಪ್ರಾರ್ಥಿಸೋರಾಗಿದ್ದೇವೆ ಕರ್ತ. ಹೌದು ಸ್ವಾಮಿ, ನಿನ್ನ ಮಕ್ಕಳು ಬೇರೆ ದೂರದ ದೇಶದಿಂದ ಸ್ವಾಮಿ ಮಿಷನರಿಗಳಾಗಿ ಇಲ್ಲಿ ಬಂದು ಸ್ವಾಮಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ತನೆ ಉತ್ತರ ಸಭಾ ಪ್ರಾಂತದಲ್ಲಿ ಅನೇಕ ಆಸ್ಪತ್ರೆಗಳನ್ನು ಸ್ವಾಮಿ ಇಂದಿನ ದಿವಸ ಅವರು ನೇಮಿಸಿರುವಾಗ ಕರ್ತ, ನಿನ್ನ ಕೃಪೆ ಎಲ್ಲ ಸಂಗತಿಗಳ ಮೇಲೆ ಇರಲಿ ಎಂಬುದಾಗಿ ನಿನ್ನನ್ನು ಪ್ರಾರ್ಥಿಸೋರಾಗಿದ್ದೇವೆ. ಮಿಷನರಿಗಳು ಕರ್ತನೆ ಪಟ್ಟಂಥ ತ್ಯಾಗ, ಅವರು ತೋರಿಸಿರುವಂಥ ತ್ಯಾಗ ಸ್ವಾಮಿ, ಅವರು ತಮ್ಮ ಕರ್ತನೆ ಕೊನೆಯ ಉಸಿರಿರುವವರೆಗೂ ನಿನ್ನ ಸೇವೆಯಲ್ಲಿ ಅವರು ಪಟ್ಟಿರುವಂಥ ಪ್ರಯಾಸವನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿ. ಕರ್ತ, ಅವರ ಅದ್ಭುತವಾದ ತ್ಯಾಗದಿಂದ ಇಂದಿನ ದಿವಸ ಮಿಷನ್ ಆಸ್ಪತ್ರೆಗಳು ಅದ್ಭುತವಾದಂಥ ಸೇವೆಗಳನ್ನು ಕರ್ತನೆ ಮಾಡುತ್ತಿರುವಾಗ ನಿನ್ನ ಕೃಪೆ ಎಲ್ಲ ಸಂಗತಿಗಳ ಮೇಲಿರಲಿ ಸ್ವಾಮಿ. ಕರ್ತನೆ, ಮಿಷನ್ ಆಸ್ಪತ್ರೆಯೊಂದಿಗೆ ಸ್ವಾಮಿ ನಮ್ಮ ಸಭೆಯ ಅನೇಕ ಜನರು ಕರ್ತನೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ವಿವಿಧ ರೀತಿಯಾದಂಥ ಸ್ವಾಮಿ ಸಂಸ್ಥೆಗಳಲ್ಲಿ ಅನೇಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕಾರ್ಯಗಳನ್ನು ಮಾಡುತ್ತಿರುವಾಗ ಸ್ವಾಮಿ ನಿನ್ನ ಕೃಪೆ, ನಿನ್ನ ಸೇವೆ ಮಾಡುವಂಥ ಸೇವೆಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಪ್ರತಿಯೊಂದೊಂದು ಸ್ವಾಮಿ ಆತ್ಮದೊಟ್ಟಿಗೂ ನಮ್ಮ ಸಭೆ ಸದಸ್ಯರಿಗೊಟ್ಟಿಗೆ ಇರಲಿ ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಅವರ ಸೇವೆಗೆ ಬರುವಂಥ ಪ್ರತಿಫಲವನ್ನು ದಯಪಾಲಿಸು, ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ಎಂಬುದಾಗಿ ಬೇಡ್ತಾ ಇದ್ದೇವೆ ಕರ್ತನೆ. ತಿರುಗಿ ಉದಯ ಕಾಲದಲ್ಲಿ ಸ್ವಾಮಿ ಇಂದಿನ ದಿವಸ ನಿನ್ನ ವಾಕ್ಯ ಸಂದೇಶವನ್ನು ನೀಡುತ್ತಿರುವಂಥ ಸಹೋದರನ್ನು ಕರ್ತನೆ ನಿನ್ನ ಕರಗಳಲ್ಲಿ ಕೊಡ್ತಾ ಇದ್ದೇನೆ. ನಿನ್ನ ಆತ್ಮನ ಕೃಪೆಯಿಂದ ಅವರನ್ನು ತುಂಬಿಸು, ಮಾತನಾಡುವವರು ಅವರಾಗದೆ ಕರ್ತನೆ ಇಂದಿನ ದಿವಸ ನಿನ್ನ ಆತ್ಮನ ಮೂಲಕ ಕರ್ತನೆ ನೀನು ಅವರೊಟ್ಟಿಗೆ ನಮಗೆ ಮಾತನಾಡು. ನಮ್ಮ ಸಭೆಗೆ, ನಮ್ಮ ಗದಗ ಬೆಟಗೇರಿ ಭಾಗಕ್ಕೆ ಕರ್ತನೆ ಯಾವ ರೀತಿಯಾದಂಥ ಆತ್ಮಿಕ ಮನ್ನವನ್ನು ಇಂದಿನ ದಿವಸ ನೀನು ಕೊಡಬೇಕೆಂಬುದಾಗಿದೆಯೋ ಸ್ವಾಮಿ, ಅವರ ಮೂಲಕ ನಮಗೆ ದಯಪಾಲಿಸು. ಈಗ ನಾವು ಸಿದ್ಧರಾಗಿದ್ದೇವೆ ಸ್ವಾಮಿ, ನಿನ್ನ ಆತ್ಮನ ಕೃಪೆಯನ್ನು ನಮಗೆ ಕೊಡು ಎಂಬುದಾಗಿ ಬೇಡುತ್ತಾ ಕರ್ತನೆ ಈ ಆರಾಧನೆಯನ್ನು ಶಿರಗಳನ್ನು ಬಾಗಿರುವಂಥ ನಮ್ಮೆಲ್ಲರೂ ನಿನ್ನ ಕರಗಳಲ್ಲಿ ಕೊಟ್ಟು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಬೇಡಿ ಹೊಂದಿದ್ದೇವೆ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇನ್. ಈ ಆರಾಧನೆಯನ್ನು ನಾವು ಹಾಗೆ ಮುಂದುವರಿಸುವಂತೆ ಸ್ತುತಿ ಗೀತೆಗಳಲ್ಲಿ ದೇವರನ್ನು ಕೊಂಡಾಡುವ ಹಾಗೆ 143ನೇ ರಾಗವನ್ನು ಈ ಸಮಯದಲ್ಲಿ ನಾವು ಹಾಡಿಕೊಳ್ಳೋಣ. 143. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ ಎಂಬುದಾಗಿರುವಂಥ ರಾಗವನ್ನು ಈ ಸಮಯದಲ್ಲಿ ನಾವು ಹಾಡಿಕೊಳ್ಳೋಣ. 143. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನ ಸಮಸ್ಯೆನೇದರೂ ಚಿಂತೆಯಲ್ಲಿ ಮುಳುಗಿದರು, ನಿನ್ನ ಸಮಸ್ಯೆನೇ
ಮುಗಿದರು ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು. ಯೇಸುವು ನಿನಗೆ ವಿಶೇಷ ಸಹಾಯ ಮಾಡುವನು. ಯೇಸುವು ನಿನಗೆ ವಿಶೇಷ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ದೇವಜನರೇ, ನಾವು ದೇವರ ವಾಕ್ಯ ಸಂದೇಶವನ್ನು ಪ್ರಿಯ ಸಹೋದರರಿಂದ ಕೇಳುವುದಕ್ಕಿಂತ ಪೂರ್ವದಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಇನ್ನೊಂದು ಸ್ತುತಿಗೀತೆಯನ್ನು ಹಾಡಿಕೊಳ್ಳೋಣ. 240ನೇ ಸ್ತುತಿಗೀತೆ 240. ಯೇಸುವೆ ಮಾತನಾಡು ನನ್ನ ಆತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು, ನಿಂದಿವೆ ಧ್ವನಿಯ ಮೊದಲನೇ ಚರಣ ಈ ಸಮಯದಲ್ಲಿ ನಾವು ಹಾಡಿಕೊಳ್ಳೋಣ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು, ನಿಂದಿವ್ಯ ಧ್ವನಿಯ. ಯೇಸುವೆ ನಡೆಯ ಮಾಡು, ನೀ ಹೋದ ದಾರಿಯ. ಯೇಸುವೆ ಹೋರ ಮಾಡು, ನನ್ನ ಶಿಲ್ಬೆಯನ್ನೇ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು, ನಿಂದಿವ್ಯ ಧ್ವನಿಯ. ನಿನ್ನ ಕೃಪೆ ಸಾಕು ಈ ಬಡದಾಸಗೆ. ಹಲ್ಲೆಲೂಯಾ ಆಡ್ವೇನು ಜೀವಾಂತ್ಯವಾರೆನು. ಈ ಉದಯ ಕಾಲದ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವು ಇರುವಂಥ ಸ್ಥಳದಲ್ಲಿಯೇ ಆಲಯದಲ್ಲಿ ಕೂತ್ಕೊಂಡಿರುವಾಗಲೂ, ಮನೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಆಲಿಸಿಕೋಸ್ಕರವಾಗಿಯೂ ನಾವು ಸಿದ್ಧರಾಗುವಾಗ ಸಂಗೀತಗಾರನು ಸುಂದರವಾಗಿ ತನ್ನ ಹಾಡಿನ ಮೂಲಕವಾಗಿ ಹೇಳಿರುವ ಪ್ರಕಾರ, ಯೇಸುವೆ ಮಾತನಾಡು ಸ್ವಾಮಿ,
ನನ್ನ ಪರಿಸ್ಥಿತಿಯೊಟ್ಟಿಗೂ ನನ್ನ ಜೀವಿತದೊಟ್ಟಿಗೂ ನೀನು ಮಾತನಾಡೆಂಬುದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಈ ದಿನವನ್ನು ದೇವರ ವಾಕ್ಯದೊಟ್ಟಿಗೆ ಪ್ರಾರಂಭಿಸುವಾಗ ನನ್ನ ಪರಿಸ್ಥಿತಿಗಳನ್ನು ತಿಳಿದಂಥ ದೇವರು, ನಾನು ಹಾದು ಹೋಗುವಂತಹ ಮಾರ್ಗದಲ್ಲಿ ನನಗೆ ಎದುರಾಗಿರುವಂತಹ ಕಷ್ಟ ಸಂಕಟಗಳನ್ನು ತಿಳಿದಂಥ ದೇವರು ನನ್ನ ಪರಿಸ್ಥಿತಿಯನ್ನೇ ಸರಿಪಡಿಸುವಂಥವನಾಗಿದ್ದಾನೆ. ಆತನ ವಾಕ್ಯಗಳು ಜೀವವುಳ್ಳದಾಗಿದೆ. ಆ ಜೀವವುಳ್ಳ ವಾಕ್ಯವು ಜೀವದಿಂದಿರುವಂಥ ನಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ಸಾಂತ್ವನಪಡಿಸಿ ನಮ್ಮನ್ನು ಮುಂದೆ ನಡೆಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವರೇ, ಯೇಸು ಸ್ವಾಮಿ ಉದಯ ಕಾಲದ ದಿನದಲ್ಲಿ ನಿನಗೋಸ್ಕರವಾಗಿಯೇ ನೇಮಕವಾದಂಥ ದಿನ ಸ್ವಾಮಿ. ನಿನ್ನ ಮಕ್ಕಳು ನಿನ್ನ ಆಲಯಕ್ಕೆ ಬರುವುದಕ್ಕೋಸ್ಕರವಾಗಿಯೂ ನಿನ್ನ ಮಕ್ಕಳಿಗೆ ಸ್ವಾಮಿ ನಿನ್ನ ಸ್ವರವನ್ನು ಕೇಳ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಈ ವಾಕ್ಯಗಳನ್ನು ದೇವರೇ ನಿನ್ನ ಮಹಿಮೆಗಾಗಿ ನೀನು ಉಪಯೋಗಿಸ್ಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನೇ ನಮಗೆ ಸಹಾಯಕನೂ ರಕ್ಷಕನೂ ಆಗಿದ್ದುಕೊಂಡು ಜ್ಞಾನದ ಆತ್ಮವನ್ನು, ತಿಳುವಳಿಕೆಯ ಆತ್ಮವನ್ನು ನಮಗೆ ಅನುಗ್ರಹ ಮಾಡಿ ದೇವರೇ. ನಿನ್ನ ವಾಕ್ಯವನ್ನು ತಿಳಿದುಕೊಂಡು ನಂಬಿಕೆಯಲ್ಲಿ ಬಲ ಹೊಂದಿ ಸ್ವಾಮಿ ನಾವು ಬಾಳಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಈ ಉದಯ ಕಾಲದ ಶುಭ ವಂದನೆಗಳನ್ನು ನಾನು ತಿಳಿಸುತ್ತಾ ಇವತ್ತಿನ ಚಿಕ್ಕದಾದಂತಹ ಪ್ರಸ್ತಾಪ ನನ್ನ ಜೀವಿತಕ್ಕೆ ದೇವರು ತಾನೇ ಕೊಡುವಂತಹ ಹೃದಯದ ಮಾತುಗಳೆಂಬುದಾಗಿ ನಾನು ಬಯಸ್ತಾ, ದೇವರ ನಡೆಸುವಿಕೆ ಹೇಗೆ ಇರುತ್ತದೆ ಎಂಬುದಾಗಿ ನೋಡುವುದೇ ಆದರೆ ಆರಂಭದ ವಚನಗಳನ್ನು ಪ್ರೀತಿಯುಳ್ಳ ಸಹೋದರರು ಓದುವಾಗ ಅದೇ ಒಂದು ಅಧ್ಯಾಯವನ್ನು ನಾನು ತಿರುಗಿ ದೇವರು ವಾಕ್ಯಕ್ಕೆ ನಾನು ಸಿದ್ಧನಾಗಿ ಬಂದೆ. ಬೇರೆ ಯಾವ ವಾಕ್ಯವಲ್ಲ, ನನ್ನನ್ನು ಬಲಪಡಿಸುವಂಥದ್ದು, ನನ್ನನ್ನು ಸಿದ್ಧಪಡಿಸುವಂತಹ ವಾಕ್ಯಗಳು ಇದಾಗಿದೆ. ಯಾವ ರೀತಿಯಾಗಿ ಆರಂಭದಲ್ಲಿ ಪರಾತ್ಪರನ ಮರೆಯನ್ನು ನಾವು ಆಶ್ರಯಿಸಿಕೊಂಡಿದ್ದೇವೋ ಅದೇ ರೀತಿಯಾಗಿ ಇವತ್ತಿನ ದಿವಸಗಳಲ್ಲಿ ನಾನು ಪ್ರಾರಂಭ ಮಾಡುವಾಗ ಅನೇಕಾವರ್ತಿ ನನ್ನ ಪ್ರಯಾಣಗಳಲ್ಲಿ, ನನ್ನ ಜೀವಿತದ ಆಗುಹೋಗುಗಳಲ್ಲಿ ನನ್ನ ಸಹಾಯವನ್ನು ಕೊಡುವ ಆತನು ಯಾರೆಂಬುದಾಗಿ ನಾನು ಆಲೋಚನೆ ಮಾಡುವಾಗ ನನ್ನ ಸಹಾಯವು ಬರುವುದು ನನ್ನ ಸೃಷ್ಟಿಕರ್ತನಾದಂಥ ಯೇಸುವಿನಲ್ಲಿಯೇ ಎಂಬುದಾಗಿ. ಹಾಗಾದರೆ ಇವತ್ತಿನ ವಾಕ್ಯ ಭಾಗವನ್ನು ನಾವು ನೋಡುವುದಾದರೆ ಕೀರ್ತನೆಯ ಸಂಗ್ರಹ 121ನೇ ಕೀರ್ತನೆಯ ಆಯ್ದ ಭಾಗಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸರ್ವೇ ಸಾಮಾನ್ಯವಾಗಿ ಈ ವಾಕ್ಯ ಭಾಗವನ್ನು ನಾವು ಯಾವಾಗಲೂ ಮಕ್ಕಳಿಗೆ ಓದಲಿಕ್ಕೆ ಅಭ್ಯಾಸ ಮಾಡುವಂತಹ ವಾಕ್ಯ ಭಾಗ ಇದಾಗಿದೆ ಪ್ರಿಯರೇ. ಈ ವಾಕ್ಯ ಭಾಗವನ್ನು ನಾವು ಗಮನಿಸಿ ನೋಡುವುದೇ ಆದರೆ ಈ ವಾಕ್ಯ ಭಾಗವು ಯಾತ್ರಾ ಗೀತ ಎಂಬುದಾಗಿ ಅಥವಾ ಅ ಸಾಂಗ್ ಆಫ್ ಅಸೆಂಟ್ಸ್ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಅದನ್ನು ಜನರು ಯೆರೂಸಲೇಮಿಗೆ ಬೆಳೆಸುವಂತಹ ಪ್ರಯಾಣದಲ್ಲಿ ಅವರಿಗೆ ಬಂದಂತಹ ಆಪತ್ತುಗಳು, ಅವರಿಗೆ ಎದುರಾದಂತಹ ಗುಡ್ಡಗಾಡಿನ ಪ್ರದೇಶದಲ್ಲಿ ಅವರು ಸಹಾಯವನ್ನು ಬಯಸುವಾಗ ಅವರಿಗೆ ಸಿಕ್ಕಂತಹ ಆ ನಿರೀಕ್ಷೆ, ಅವರಿಗೆ ಸಿಕ್ಕಂತಹ ಆ ಬಲದಿಂದ ಈ ಯಾತ್ರಾ ಗೀತ ದಾವೀದನು ಕೀರ್ತನೆಯಲ್ಲಿ ನಮೂದಿಸಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಭಾಗವಾಗಿ ನಾವು ಅದನ್ನು ಧ್ಯಾನ ಮಾಡುವಾಗ ಮೊದಲಿನ ವಾಕ್ಯ, ಎರಡನೇ ವಾಕ್ಯವನ್ನು ನಾವು ನೋಡಿಕೊಳ್ಳುವುದೇ ಆದರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವುದು. ಮೊದಲನೆಯ ವಚನವನ್ನು ನಾವು ನೋಡುವುದೇ ಆದರೆ ಕೀರ್ತನೆಕಾರನು ಈ ರೀತಿಯಾಗಿ ಒಂದು ಪ್ರಶ್ನೆಯ ಮೂಲಕವಾಗಿ ಈ ಒಂದು ಅಧ್ಯಾಯವನ್ನು ಅಥವಾ ಈ ಒಂದು ಕೀರ್ತನೆಯನ್ನು ಆತನು ಪ್ರಾರಂಭ ಮಾಡ್ತಾ ಇದ್ದಾನೆ. ಗುಡ್ಡುಗಾಡಿನ ಪ್ರದೇಶದಲ್ಲಿರುವಾಗ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ಎಂಬುದಾಗಿ
ಆ ಒಂದು ಸಹಾಯವನ್ನ ಬಯಸುವಾಗ ಆತನು ಹೇಳ್ತಾ ಇದ್ದಾನೆ, ಇಂಥದ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ, ಇಂಥ ಒಂದು ತಗ್ಗುಗಾಡಿನ ಪ್ರದೇಶವಾಗಿರ್ಬೋದು, ಎತ್ತರದ ಪ್ರದೇಶವಾಗಿರ್ಬೋದು, ಎಲ್ಲಿಂದ ನನಗೆ ಸಹಾಯ ಬರಬಹುದು, ಎಲ್ಲಿಯೂ ಸಹಾಯ ಬರದೇ ಇರುವಂಥ ಸ್ಥಿತಿಯಲ್ಲಿ ಸಂಗೀಕೀರ್ತನೆಗಾರನು 2ನೇ ವಚನದಲ್ಲಿ ನಂಬಿಕೆಯಿಂದ ಆತನು ಹೇಳ್ತಾ ಇದ್ದಾನೆ, ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ. ಕೀರ್ತನೆಗಾರನು ಅಲ್ಲಿ ಬಹಳ ಸ್ಪಷ್ಟವಾಗಿ ಪಡಿಸ್ತಾ ಇದ್ದಾನೆ ಏನೆಂಬುದಾಗಿ ನೋಡುವಾಗ, ಯಾವ ವ್ಯಕ್ತಿಯಿಂದ ಆಗಲಿ, ಯಾವ ಒಂದು ಜ್ಞಾನದಿಂದ ಆಗಲಿ, ಯಾವ ಒಂದು ಸಿರಿ ಸಂಪತ್ತಿನಿಂದ ಆಗಲಿ, ಯಾವುದೇ ಒಂದು ಸ್ಥಾನಮಾನಗಳಿಂದ ಆಗಲಿ ನನ್ನ ಸಹಾಯ ಅದು ಬರುವುದಿಲ್ಲ. ನನ್ನ ಸಹಾಯ ಬರುವಂಥದ್ದು ಎಲ್ಲಿಂದ ಎಂಬುದಾಗಿ ಗಮನ ಕೊಟ್ಟು ನೋಡುವುದಾದರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ. ನನ್ನ ಜೀವಿತವನ್ನು, ನಮ್ಮೆಲ್ಲರ ಜೀವಿತವನ್ನು ನೋಡುವಾಗ ಅನೇಕ ಗುಡ್ಡಗಾಡಿನ ಪ್ರದೇಶಗಳ ಮುಂದೆ ನನ್ನ ಜೀವಿತಗಳಲ್ಲಿ ಕೂಡ ಅನೇಕ ಸವಾಲುಗಳು ಬರುವಾಗ, ಅನಾರೋಗ್ಯಗಳು ಬರುವಾಗ, ನನ್ನ ಜೀವಿತ ಅದು ಭಾರದಿಂದ ತುಂಬಿಸಲ್ಪಡುವಾಗ, ಯಾತ್ರಾ ಗೀತೆಯ ಪ್ರಕಾರ ಕೀರ್ತನೆಗಾರನೊಟ್ಟಿಗೆ ನನ್ನ ಸಹಾಯವನ್ನು ನಾನು ಬಯಸುವಾಗ, ನನ್ನ ಕಣ್ಣುಗಳು ಸೃಷ್ಟಿಕರ್ತನನ್ನು ನೋಡುವಾಗ, ಕೀರ್ತನೆಗಾರನೊಟ್ಟಿಗೆ ನಾನು ಕೂಡ ಹೇಳ್ಬೋದು ಪ್ರಿಯರೇ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಅದು ಬರುವಂಥದ್ದಾಗಿದೆ. ಬರುವಂಥ ಸಹಾಯ ಯೆಹೋವನಿಂದ ಇರುವಾಗ ಆ ಸಹಾಯಕ್ಕೆ ಯಾವುದೇ ರೀತಿಯ ಲಿಮಿಟೇಷನ್ಸ್ಗಳಾಗಲಿ, ಯಾವುದೇ ರೀತಿಯ ಒಂದು ನಿರ್ಬಂಧನೆಗಳಾಗಲಿ ಅಲ್ಲಿ ಇರುವುದಿಲ್ಲ. ಅದು ಪರಿಪೂರ್ಣವಾದಂತಹ ಸಹಾಯ ಆಗಿರ್ತದೆ, ಅದು ಸಂಪೂರ್ಣವಾದಂತಹ ಸಹಾಯ ಆಗಿರ್ತದೆ. ಎಂಥ ಸಮಸ್ಯೆಗಳೇ ಆಗಿರಲಿ, ಮರಣದ ಹಾಸಿಗೆಯಲ್ಲಿರುವಾಗಲೂ ನನ್ನ ಸಹಾಯವು ಭೂಮಿ ಆಕಾಶಗಳ ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ. ಕಣ್ಣೀರಿನ ಹಾದಿಯಲ್ಲಿ ನಾನು ಹೋಗುವಾಗಲೂ ಭೂಮಿ ಆಕಾಶಗಳ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಅದು ಬರ್ತದೆ. ಹಾಗಾಗಿ ಪ್ರಿಯರೇ, ಅಲ್ಲಿಂದ ಸಂಗೀತಗಾರನು, ಕೀರ್ತನೆಗಾರನು ಮುಂದೆ ಬರಿತಾ ಇದ್ದಾನೆ ಪ್ರಿಯರೇ, 3 ಮತ್ತು 4ನೇ ವಚನ ಭಾಗದಲ್ಲಿ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವವನು ತೂಗಡಿಸಿದಿರಲಿ ಎಂಬುದಾಗಿ. ಮನುಷ್ಯನಾದರೂ ನನ್ನನ್ನು ಕಾಯುವವನು ಎಲ್ಲಿಯೋ ಒಂದು ರೀತಿಯಲ್ಲಿ ಆಯಾಸಕ್ಕೊಳಗಾಗ್ಬೋದು, ಅಥವಾ ನಮ್ಮನ್ನು ನಡೆಸುವಂಥ ನಾಯಕರುಗಳು ಎಲ್ಲಿಯೋ ಒಂದು ರೀತಿ ಬೇಸರಗಳನ್ನು ವ್ಯಕ್ತಪಡಿಸ್ಬೋದು. ನಾನು ನಂಬಿರುವಂತಹ ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಕುಟುಂಬದವರಾಗಿರ್ಬೋದು, ಎಲ್ಲೋ ಒಂದು ರೀತಿ ನನ್ನನ್ನು ನಡೆಸುವುದಕ್ಕಾಗಿ ಸೋತು ಹೋಗ್ಬೋದು ಪ್ರಿಯರೇ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 24 ತಾಸುಗಳು ಎಡಬಿಡದೆ ಆತನು ನನ್ನನ್ನು ಕಾಯುವಂಥವನಾಗಿದ್ದಾನೆ ಎಂಬುದಾಗಿ. ನಿನ್ನನ್ನು ಕಾಯುವವನು, ಆತನು ನಿನ್ನ ಪಾದಗಳನ್ನು ಕದಡಗೊಳಿಸಿರಲಿ, ನಿನ್ನನ್ನು ಕಾಯುವವನು ತೂಗಡಿಸಿದಿರಲಿ. ಇದೇ ಒಂದು ವಾಕ್ಯ ಸುವಾರ್ಥ ಭಾಗದಲ್ಲಿ ನೋಡ್ತೇವೆ ಪ್ರಿಯರೇ. ನಾನು ನಿಮ್ಮನ್ನು ಯುಗದ ಸಮಾಪ್ತಿವರೆಗೂ ನಡೆಸ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ಎಷ್ಟು ಧೈರ್ಯ ಕೊಡುವಂತಹ ಮಾತುಗಳಾಗಿದೆ ಪ್ರಿಯರೇ. ನಾವು ಮಲಗುವಂಥ ಸ್ಥಿತಿಯಲ್ಲಿ ನಾವು ಹಾಗೆ ಮಲಗುವಾಗ ಯಾವ ನಂಬಿಕೆಯಿಂದ ನಾವು ಎಚ್ಚರಗೊಳ್ತೇವೆ ಎಂಬ ವಿಶ್ವಾಸ ನಮ್ಮಲ್ಲಿಲ್ಲ. ಅದರ ದೇವರ ವಾಕ್ಯ ಹೇಳ್ತದೆ, ನಾನು ಮಲಗಿದರೂ ಸಹ ನನ್ನನ್ನು ಕಾಯುವವನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಎಷ್ಟು ಅಭಯದ ಮಾತುಗಳು. ಇವತ್ತಿನ ದಿವಸ ಒತ್ತಡದಿಂದ ತುಂಬಿದಂಥ ನನ್ನ ಜೀವಿತದಲ್ಲಿ, ಇವತ್ತಿನ ದಿವಸಗಳಲ್ಲಿ ಅನೇಕ ಆಕರ್ಷಣೆಗಳ ಮಧ್ಯದಲ್ಲಿ ನಾನು ನೀನು ಹಾದು ಹೋಗುವಾಗ ಈ ಯಾತ್ರಾ ಗೀತ ನನಗೆ ನಡೆಸ್ತದೆ. ಇವತ್ತಿನ ಜಗತ್ತು ನಿನ್ನನ್ನು ಏನು ಅಪೇಕ್ಷಿಸದೇ ಇರಬಹುದು, ನಿನ್ನಿಂದ ಯಾವ ರೀತಿಯ ಒಂದು ಸಹಾಯವನ್ನು, ಯಾವುದೇ ರೀತಿಯ ಒಂದು ಬಲವನ್ನು ನಿನ್ನ ಲೋಕವು ಇವತ್ತು ಕೊಡದೇ ಇರ್ಬೋದು. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ಸಂಗೀತಗಾರನು, ನಿನ್ನ ಪಾದಗಳನ್ನು ಆತನು ಕದಲಗೊಳಿಸುವುದಿಲ್ಲ. ಇದರರ್ಥ ಏನೆಂಬುದಾಗಿ ನಾನು ಆಲೋಚನೆ ಮಾಡುವಾಗ, ಎಂಥ ಸ್ಥಿತಿಯಲ್ಲೇ ನಾನು ಹೊರಟರು ಬಲ ಕೊಡುವಾತನು ನನ್ನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿ ನಡೆಸ್ತಾನೆ ಎಂಬುದಾಗಿ. ಪ್ರಿಯರೇ, 5ನೇ ಮತ್ತು 6ನೇ ವಚನ ನಾವು ನೋಡುವಾಗ, ಇಗೋ ಇಸ್ರಾಯೇಲನ್ನು ಕಾಯುವಾತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಅದು ವಾಕ್ಯದ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ನನ್ನ ಬಲಗಡೆಯಲ್ಲಿ ನನಗೆ ನೆರಳಿನಂತೆ ನಿಂತು
ನಾನು ಎಲ್ಲೆಲ್ಲಿ ಹೋಗ್ತೇನೋ ಪ್ರಿಯರೇ, ಆತನ ಪ್ರಸನ್ನತೆ ನನ್ನನ್ನು ನಡೆಸ್ತದೆ ಎಂಬುದಾಗಿ. ಎಂಥ ಸ್ಥಿತಿಯಾಗಿರಲಿ, ಎಂಥ ಪರಿಸ್ಥಿತಿಗಳೇ ಆಗಿರಲಿ, ಪ್ರಕೃತಿಯಲ್ಲಿ ಎಂಥದೊಂದು ಸಮಸ್ಯೆಗಳೇ ಬಂದರೂ ಕೂಡ ನನ್ನನ್ನು ಕಾಯುವವನು ನನ್ನನ್ನು ಬಲಪಡಿಸಿ ನಡೆಸುವಂತಹವನಾಗಿದ್ದಾನೆ ಪ್ರಿಯರೇ. ನನ್ನ ಬಲಗಡೆ, ನನ್ನ ಬಲವಾಗಿ ಆತನು ನೆರಳಾಗಿ ನಿಂತುಕೊಳ್ಳುವಾಗ ಗಾಡ್ ಈಸ್ ಮೈ ಪ್ರೊಟೆಕ್ಟರ್. ಹಾಗಾಗಿ ಪ್ರಿಯರೇ, ಈ ದಿವಸವನ್ನು ನಾವು ನೋಡಬೇಕಾದ್ರೆ ನನಗೆ ಎದುರಾಗುವಂಥ ಸಮಸ್ಯೆಗಳು ಬರುವಾಗ, ನನಗೆ ಎದುರಾಗುವಂಥ ಶೋಧನೆಗಳು ಬರುವಾಗ ಆತನು ನನಗೆ ಹೇಳುವಂಥ ಒಂದು ಮಾತು, ನನ್ನ ಮಗನೇ, ನಿನ್ನನ್ನು ಕಾಯುವ ಆತನು ನಾನು ನಿನ್ನ ಬಲಗಡೆಯಲ್ಲಿಯೇ ನಿಂತುಕೊಂಡಿದ್ದೇನೆ. ಹಿ ಈಸ್ ಅಟ್ ಮೈ ರೈಟ್ ಹ್ಯಾಂಡ್ ಸೈಡ್. ಬಲಗಡೆಯಲ್ಲಿ ನಿಂತುಕೊಂಡು ಬಲವನ್ನು ಕೊಡುವಾಗ ಪ್ರಿಯರೇ, ಹಗಲಿನಲ್ಲಿ ಬರುವಂತಹ ಶೋಧನೆಗಳಿಗೂ ರಾತ್ರಿಯಲ್ಲಿ ಬರುವಂಥ ಅನೇಕ ರೀತಿಯ ಭಯಕ್ಕೂ ನಾನು ಅಂಜುವುದಿಲ್ಲ. ಸಂಗೀತಗಾರನ ಕಡೆ ಒಂದು ಸುಂದರವಾದಂಥ ನಾವು ರಾಗವನ್ನು ಹಾಡ್ತೇವಲ್ರಿ, ಭಯವೇನಿಲ್ಲ ನನಗೆ ಸಂತೋಷವೇ. ಯಾಕಂದರೆ ಬಲಗಡೆಯಲ್ಲಿ ನಿಂತುಕೊಂಡು ನನ್ನ ನಡೆಸುವ ಆತನು ನನಗಿಲ್ಲಿ ನನ್ನ ಜೊತೆ ಕಾಣದೇ ಹೋದರೂ ಕೂಡ, ನನ್ನ ಜೊತೆ ಇರದೇ ಹೋದರೂ ಕೂಡ ಆತನ ಪ್ರಸನ್ನತೆ ಯಾವಾಗಲೂ ನನ್ನೊಟ್ಟಿಗೆ ಕಾಯುವಂಥದ್ದಾಗಿದೆ ಪ್ರಿಯರೇ. ಇನ್ನೊಂದು ದೇವರ ವಾಕ್ಯ ಭಾಗದಿಂದ ನಾವು ನೋಡೋದಾದರೆ, ಆಕಾಶದಲ್ಲಿ ಹಾರುವಂಥ ಪಕ್ಷಿಗಳನ್ನು ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಕೂಡ ಸಮೃದ್ಧವಾಗಿ ಅವು ಕ್ರಿಸ್ತನ ನೆರಳಿನಲ್ಲಿ, ದೇವರ ಒಂದು ಪ್ರಸನ್ನತೆಯಲ್ಲಿ ಅವುಗಳು ಬೆಳೆಯುವಾಗ ಪ್ರಿಯರೇ, ಸೃಷ್ಟಿಕರ್ತನು ಅವುಗಳನ್ನು ನೋಡ್ಕೊಳ್ತಾನೆ. ಯಾವುದೇ ರೀತಿಯ ಕೊರತೆಗಳು ಅವರಿಗಿರುವುದಿಲ್ಲ. ಮನುಷ್ಯ ಮಾತ್ರದವರಾದ ನಮಗೆ ತನ್ನ ಒಂದು ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದಂಥ ನಮ್ಮನ್ನ ದೇವರು ಬಲಗಡೆಯಲ್ಲಿ ನೆರಳಿನಂತೆ ನಿಂತು ನಡೆಸುವಾಗ ಪ್ರಿಯರೇ, ಎಂಥ ಸ್ಥಿತಿಯೇ ಆಗಲಿ ನನ್ನನ್ನು ಕದಲಿಸುವುದಿಲ್ಲ, ಎಂತಹ ಶಕ್ತಿಯೇ ಆಗಲಿ ನನ್ನನ್ನು ಬೀಳಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆಂದರೆ ನನ್ನ ದೃಷ್ಟಿ ಕ್ರಿಸ್ತನನ್ನೇ ನೋಡುವಂಥದ್ದಾಗಿದೆ. ಕ್ರಿಸ್ತನನ್ನು ನೋಡುವಾಗ, ಭೂಮಿ ಆಕಾಶಗಳು ನಿರ್ಮಿಸಿದವನು ನನಗೆ ಶಕ್ತಿಯನ್ನು ಕೊಡುವಾಗ ಪ್ರಿಯರೇ, ನಾನು ಕದಲುವುದಿಲ್ಲ, ನಾನು ಬೀಳುವುದಿಲ್ಲ, ನಾನು ಸೋಲುವುದಿಲ್ಲ ಪ್ರಿಯರೇ. ಎಲ್ಲಿವರೆಗೂ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನೋಡುವಾಗ, ನಾನು ಎಲ್ಲೆಲ್ಲಿ ಹೋಗ್ತೇನೋ, ಯಾವ ರೀತಿಯಾಗಿ ನನ್ನ ಒಂದು ನೆರಳಿನ ಛಾಯೆ ನನ್ನೊಟ್ಟಿಗೆ ಬರ್ತದೋ, ಅದೇ ರೀತಿಯಾಗಿ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಕಾಯುವಿಕೆ, ದೇವರ ಒಂದು ಬಲಪಡಿಸುವಿಕೆ ನನ್ನೊಟ್ಟಿಗೆ ಅದು ನಡೆಸುವಂಥದ್ದಾಗಿದೆ ಪ್ರಿಯರೇ. ಕಡೆಯ 2 ವಚನಗಳನ್ನು ನಾವು ನೋಡುವಾಗ ಪ್ರಿಯರೇ, ಯೆಹೋವನು ನಿನ್ನನ್ನು ಎಲ್ಲ ಕೆಡಿನ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ. ಹಾಗಾದರೆ ಇದರ ಅರ್ಥ ಏನೆಂಬುದಾಗಿ ಸ್ವಲ್ಪ ನಾವು ಗಮನ ಬಿಟ್ಟು ನೋಡುವಾಗ, ಆತನು ನನ್ನ ದೇಹವನ್ನು ಕೂಡ ಕಾಪಾಡುವ ಆತನಾಗಿದ್ದಾನೆ ಪ್ರಿಯರೇ. ಎಲ್ಲ ಕೆಡನಿಂದ ನಮ್ಮನ್ನು ತಪ್ಪಿಸುವಂಥವನಾಗಿದ್ದಾನೆ. ಯಾವುದೇ ರೀತಿಯ ಅನಾರೋಗ್ಯದಲ್ಲಿ ನಾನು ಈಡಾಗಿದ್ದರೂ, ಯಾವುದೇ ರೀತಿಯ ಅಸ್ವಸ್ಥತೆಯಲ್ಲಿ ನಾನಿದ್ದರೂ ಕೂಡ ಪ್ರಿಯರೇ, ನನ್ನ ದೇಹಕ್ಕೆ ಬಲವನ್ನು ಕೊಡುವಂತ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೋಡ್ಕೊಳ್ತೇವೆ, ನಡುಗುವ ಕೈಗಳು, ಮೊಣಕಾಲುಗಳನ್ನು ದೇವರೇ ನೀನು ಬಲಪಡಿಸು ಸ್ವಾಮಿ. ಯಾಕಂದರೆ ನಾನು ನಿನಗೋಸ್ಕರವಾಗಿ ನಿಲ್ಲಬೇಕು ಸ್ವಾಮಿ, ನಾನು ನಿನಗೋಸ್ಕರವಾಗಿ ಬಲವನ್ನು ಹೊಂದಿ ಸ್ವಾಮಿ, ತಿರುಗಿ ನಿನ್ನ ಮಹಿಮೆಗಾಗಿ ನಾನು ಬದುಕಬೇಕು ಸ್ವಾಮಿ. ಅದಕ್ಕಾಗಿ ಕ್ರಿಸ್ತನ ಪ್ರೀತಿಯುಳ್ಳ ಸೇವಕರು ರೋಗಿಗೆ ಹೇಳ್ತಾರೆ, ಬೆಳ್ಳಿ ಬಂಗಾರಗಳು ನನ್ನಲ್ಲಿಲ್ಲದೆ ಹೋದ್ರು ನೀವೇನ್ ಮಾಡ್ರಿ, ರೋಗಿಗೆ ಕ್ರಿಸ್ತೇಸು ನಾಮದಲ್ಲಿ ನೀನೆದ್ದು ನಡೆದಾಡು. ದೇಹಕ್ಕೆ ಬಲವನ್ನು ಕೊಡುವಂತಹ ವಾಕ್ಯಗಳು. ಅಲ್ಲಿಗೆ ನಮ್ಮ ಮಾತುಗಳು ನಿಲ್ಲುವುದಿಲ್ಲ ಪ್ರಿಯರೇ. ದೇಹ ಬಲ ಸಿಕ್ಕುವಾಗ ನನ್ನ ಆತ್ಮವನ್ನ ಆತನು ಸಂರಕ್ಷಿಸಿ ನಡೆಸುವಂಥವನಾಗಿದ್ದಾನೆ ಪ್ರಿಯರೇ. ಯಾಕೆಂದರೆ ನಾವು ಕ್ರಿಸ್ತನಿಗಾಗಿ ಮುಂದೆ ಸಾಗಬೇಕಾಗಿದೆ. ಆತನ ವಾಕ್ಯವನ್ನು ಹಿಡಿದುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಪ್ರಿಯರೇ. ಎಲ್ಲಿವರೆಗೆ ಎಂಬುದಾಗಿ ನಾವು ನೋಡುವಾಗ ಕಡೇ ವಚನ, ಇಂದಿನಿಂದ ಸದಾಕಾಲವು ಯೆಹೋವನು ನೀನು ಹೋಗುವಾಗಲೂ ಬರುವಾಗಲೂ ನನ್ನನ್ನು ಕಾಪಾಡುವಂಥವನಾಗಿದ್ದಾನೆ. ಹಾಗಾದರೆ ಇಡೀ 121ನೇ ಕೀರ್ತನೆ, ಅ ಸಾಂಗ್ ಆಫ್ ಅಸೆಂಟ್ಸ್, ಯಾತ್ರಾ ಗೀತ, ಇದರ ಒಂದು ಸಂಪೂರ್ಣವಾದಂತಹ ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, 4
ಅಂಶಗಳಲ್ಲಿ ಈ 121ನೇ ಕೀರ್ತಿಯ ಧ್ಯಾನವನ್ನು ನಾವು ಸಮಾಪ್ತಿಗೊಳಿಸುವಾಗ ಮೊದಲೇ ಸಂಗತಿ 8 ವಚನಗಳ ಮೂಲಕವಾಗಿ ನಾನು ನೀನು ಅರ್ಥ ಮಾಡಿಕೊಳ್ಬೇಕಾದಂಥ ಮೊದಲೇದು ಮತ್ತು ಪ್ರಾಮುಖ್ಯವಾದ ಸಂಗತಿ, ಲುಕ್ ಅಪ್ ಇನ್ ಫೇತ್. ನಂಬಿಕೆಯಿಂದ ನಾವು ಕ್ರಿಸ್ತನನ್ನ ನೋಡೋಣ. ಎಂಥ ಗುಡ್ಡಗಾಡೆ ಆಗಿರಲಿ, ಬೆಟ್ಟ ಆಗಿರಲಿ, ಸಮುದ್ರವೇ ಆಗಿರಲಿ ಪ್ರಿಯರೇ, ನಂಬಿಕೆಯಿಂದ. ಅದಕ್ಕೋಸ್ಕರವಾಗಿಯೇ ಪ್ರಾರಂಭದಲ್ಲಿ ಹೇಳ್ತಾರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಲುಕ್ ಅನ್ ಟು ಫೇತ್. ನಾವು ನಂಬಿಕೆಯಿಂದ ಕ್ರಿಸ್ತನನ್ನ ನೋಡುವಂತ ಪ್ರಸಂಗದಲ್ಲಿ ನಾವು ಸಾಗುವಾಗ ಪ್ರಿಯರೇ, ಎರಡನೇದು ನನ್ನ ನಂಬಿಕೆ ನನ್ನ ಯಾವುದರಲ್ಲಿ ನಡೆಸ್ತದೆ ಎಂಬುದಾಗಿ ನೋಡುವಾಗ ಕಾನ್ಸ್ಟಂಟ್ ವಾಚ್ಫುಲ್ನೆಸ್ ಅಂಡ್ ಟ್ರಸ್ಟ್ ಇನ್ ದ ಲಾರ್ಡ್. ಸತತವಾಗಿ ನನ್ನ ದೃಷ್ಟಿಯನ್ನ ದೇವರೊಟ್ಟಿಗೆ ಇಟ್ಟುಕೊಂಡು ಮುಂದೆ ಸಾಗುವಾಗ ಕಾನ್ಸ್ಟಂಟ್ ವಾಚ್ಫುಲ್ನೆಸ್ ಅಂಡ್ ಟ್ರಸ್ಟ್ ಇನ್ ಗಾಡ್. ಎಂಥ ಸ್ಥಿತಿಯೇ ಆಗಿರಲಿ, ಗುಡ್ಡಗಾಡುಗಳೇ ಆಗಿರಲಿ, ಸಂದಿಗ್ಧವಾದಂಥ ಪರಿಸ್ಥಿತಿಗಳೇ ಆಗಿರಲಿ, ನಾಳಿನ ದಿವಸ ಹೇಗೆ ಎಂಬುದಾಗಿ ದೊಡ್ಡ ಪ್ರಶ್ನೆಯೇ ಕಾಡ್ತಿರ್ಲಿ ಪ್ರಿಯರೇ, ಸಂಗೀತಗಾರನು ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಕಾನ್ಸ್ಟಂಟ್ ನೀನು ಕ್ರಿಸ್ತನನ್ನೇ ನೋಡ್ತಾ ಇರು, ನಿನ್ನ ನಂಬಿಕೆ ಕ್ರಿಸ್ತನನ್ನೇ ಅವಲಂಬಿತವಾಗಿರಲಿ ಎಂಬುದಾಗಿ. ಮೂರನೇ ಸಂಗತಿ ಪ್ರಿಯರೇ, ನಿನ್ನ ಎಲ್ಲ ಸ್ಥಿತಿಗಳಲ್ಲಿ ರೆಸ್ಟ್ ಇನ್ ಹೀಸ್ ಪರ್ಸನಲ್ ಪ್ರೊಟೆಕ್ಷನ್. ಆತನ ವಿಶೇಷವಾದಂತಹ ವೈಯಕ್ತಿಕವಾದಂತಹ ಸುರಕ್ಷತೆಯಲ್ಲಿ ನಾನು ನೀನು ಭದ್ರನಾಗ್ತವೆ ಪ್ರಿಯರೇ. ಎಂಥ ಸುರಕ್ಷತೆ ಎಂಬುದಾಗಿ ನೋಡುವಾಗ, ಬಲಗಡೆ ನೆರಳಿನಂತೆ ನಿಂತು ನಮ್ಮನ್ನು ನಡೆಸಿ ಆತನು ಹಗಲಲ್ಲಿಯೂ ഇരുളിನಲ್ಲಿಯೂ ಚಂದ್ರ ಸೂರ್ಯರು ಇರುವವರೆಗೂ ನಮ್ಮನ್ನು ಕಾಯ್ತಾನೆ. ಎಲ್ಲಿವರೆಗೂ ಕಾಯ್ತಾನೆ ಪ್ರಿಯರೇ ಎಂಬುದಾಗಿ ನೋಡುವಾಗ, ಹಗಲಲ್ಲಿ ಹೋಗುವಾಗಲೂ ರಾತ್ರಿಯಲ್ಲಿ ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ಆತನು ನನ್ನನ್ನು ಕಾಯುವಂತವನಾಗಿದ್ದಾನೆ ಪ್ರಿಯರೇ. ಉದಯ ಕಾಲಕ್ಕೆ ದೇವರು ಕೊಡುವಂತ ಸುಂದರವಾದಂಥ ಮಾತುಗಳು ಇವುಗಳಾಗಿವೆ ಪ್ರಿಯರೇ. ನಾಲ್ಕನೇದು ಮತ್ತು ಕಡೆಯದಾಗಿ, ಬಿಲೀವ್ ಇನ್ ಹಿಸ್ ಲೈಫ್ ಲಾಂಗ್ ಪ್ರಿಸರ್ವೇಷನ್. ನನ್ನ ಇಡೀ ಜೀವದುದ್ದಕ್ಕೂ ಆತನು ನನ್ನನ್ನು ಸಂರಕ್ಷಿಸಿ ಕಾಪಾಡಿ ನನ್ನನ್ನು ನಡೆಸುವಂತವನಾಗಿದ್ದಾನೆ. 121ನೇ ಕೀರ್ತಿಯ 4 ಪ್ರಾಮುಖ್ಯವಾದಂಥ ಭಾಗಗಳು. ಲುಕ್ ಅಪ್ ಇನ್ ಫೇತ್, ಕಾನ್ಸ್ಟಂಟ್ ವಾಚ್ಫುಲ್ನೆಸ್, ಆತನನ್ನೇ ನಾವು ದೃಷ್ಟಿಸಿ ನೋಡೋಣ, ಟ್ರಸ್ಟ್ ಇನ್ ದ ಲಾರ್ಡ್. ಮೂರನೇ ಸಂಗತಿ, ನನಗೆ ವೈಯಕ್ತಿಕವಾಗಿ ಆತನು ಸಂರಕ್ಷಿಸಿ ನಡೆಸುವಂತವನಾಗಿದ್ದಾನೆ ಪ್ರಿಯರೇ. ಎಲ್ಲಿವರೆಗೂ ಎಂಬುದಾಗಿ ನೋಡುವಾಗ, ನನ್ನ ಜೀವಮಾನದುದ್ದಕ್ಕೂ, ಕಡೆಯ ವಚನದಲ್ಲಿ ನೋಡ್ತೇವೆ, ಇಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವಂತವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಾನು ನೀನು ಅರ್ಥ ಮಾಡಿಕೊಳ್ಳುವಂತ ಸಂಗತಿ ಪ್ರಿಯರೇ, ತಾಯಿ ಗರ್ಭದಲ್ಲಿ ನನ್ನ ಸೃಷ್ಟಿಸಿದ ಆತನು ನನ್ನನ್ನು ಬಲಪಡಿಸಿ ನಡೆಸುವಂತವನಾಗಿದ್ದಾನೆ. ನಾನು ಹಾದು ಹೋಗುವಂತ ದಿನಗಳು ನನ್ನ ಕೈ ಮೀರಿ ಹೋಗಿರ್ಬೋದು ಪ್ರಿಯರೇ. ನಾನು ಹಾದು ಹೋಗ್ತಾ ಇರುವಂತಹ ಸ್ಥಿತಿಗಳು ಯಾರೂ ನನಗೆ ಸಹಾಯಕ್ಕೆ ಬರಲಿಕ್ಕೆ ಆಗದೇ ಇರ್ಬೋದು ಪ್ರಿಯರೇ. ಈ ಸ್ಥಳದಲ್ಲಿ ಮನೆಯಲ್ಲಿ ಕೂತು ಈ ವಾಕ್ಯಗಳನ್ನು ಕೇಳುವಂತಹ ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗೂ ವಾಕ್ಯದ ಮೂಲಕವಾಗಿ ಒಂದು ನಂಬಿಕೆಯ ವಾಗ್ದಾನದ ಮಾತು ಏನು ಹೇಳೋದೆಂದರೆ ಪ್ರಿಯರೇ, ಇಂದಿನಿಂದ ಸದಾ ಕಾಲವು ಯೆಹೋವನು ನನ್ನನ್ನು ಕಾಪಾಡ್ತಾನೆ. ಸೈತಾನನು ಪ್ರಸಂಗಗಳು ನನ್ನನ್ನು ಹೊಂಚು ಹಾಕಲಿಕ್ಕೆ ಬಂದರೂ ಕೂಡ, ನನ್ನನ್ನು ಸೋಲಿಗೀಡು ಮಾಡುವುದಕ್ಕೋಸ್ಕರವಾಗಿ ಬಂದರೂ ಕೂಡ, 121ನೇ ಕೀರ್ತನೆ ಹೇಳ್ತದೆ ಪ್ರಿಯರೇ, ನನಗೆ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಸಹಾಯಕ್ಕಾಗಿ ನಾವು ಮನುಷ್ಯರ ಬಳಿ ಹೋದರೆ ಅದು ಸೀಮಿತವಾಗಿರಬಹುದು. ಸಹಾಯವನ್ನು ಅಪೇಕ್ಷಿಸಿ ನಾನು ಲೋಕದೊಳಗಡೆ ಅನೇಕ ಕಡೆ ನಾನು ಸುತ್ತಿರ್ಬೋದು ಪ್ರಿಯರೇ. ಆದರೆ ದೇವರ ವಾಕ್ಯ ಇವತ್ತು ಹೇಳ್ತದೆ, ಸಹಾಯವನ್ನು ಬಯಸುವುದಾದರೆ ಭೂಮಿಯ ಆಕಾಶಗಳನ್ನು ನಿರ್ಮಿಸಿದವನು, ಸೂರ್ಯಕ್ಕೂ ಚಂದ್ರನಿಗೂ ಆಜ್ಞೆಗಳನ್ನು ಕೊಟ್ಟು ನಡೆಸುವಂತ ಸೃಷ್ಟಿಕರ್ತನನ್ನ ನೀನು ಸಹಾಯ ಬಯಸುವುದಾದರೆ ಎಂಥ ಸಹಾಯವನ್ನು ಕೊಡ್ತಾನ್ರಿ ಪ್ರಿಯರೇ? ಬಲಗಡೆಯಲ್ಲಿ ನೆರಳಿನಂತೆ ನಿಂತು ನಮ್ಮನ್ನು ನಡೆಸುವುದಕ್ಕೆ ಸಹಾಯವನ್ನು ಕೊಡುವ ಆತನಾಗಿದ್ದಾನೆ. ಆತನು ಕೊಡುವಂಥ ಸಹಾಯ ಅದು ಸಮೃದ್ಧವಾದದ್ದು. ಆತನು ಕೊಡುವಂಥ ಸಹಾಯ ಅದು ಎಂದಿಗೂ ನಿಂತು ಹೋಗುವುದಿಲ್ಲ ಪ್ರಿಯರೇ. ಆತನು ಕೊಡುವಂಥ ಸಹಾಯ ಯಾವತ್ತೂ ಲೋಕವು ನಾನಾಗಲಿ ಎಂದಿಗೂ ನಿರೀಕ್ಷಿಸದೇ ಇರುವಂಥ ಸಹಾಯ. ಅದು ನಿನ್ನೆ ಇದ್ದ ಹಾಗೆ
ಇವತ್ತು ಇರುವಂಥದ್ದಾಗಿರ್ತದೆ, ನಾಳೆ ಕೂಡ ಇರುವಂಥದ್ದಾಗಿರ್ತದೆ. ಯಾಕಂದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ಇರುವಂಥವನು, ನಾಳೆ ಕೂಡ ಇರುವಂಥವನು, ಯುಗದ ಸಮಾಪ್ತಿವರೆಗೂ ಆತನು ಎಲ್ಲ ದಿವಸ ಮೊದಲುಗೊಂಡು ನನ್ನೊಟ್ಟಿಗೆ ಇರುವಂಥವನು. ಈ ದಿವಸವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ದಿವಸಕ್ಕೆ ಆಲಯಕ್ಕೆ ಬರಲಿಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. ಪ್ರಿಯರೇ, ನಿನಗೆ ಸಹಾಯವನ್ನ, ನಿನಗೆ ಆಶೀರ್ವಾದವನ್ನ, ನಿನಗೆ ಸ್ವಸ್ಥತೆಯನ್ನ, ನಿನಗೆ ಬಿಡುಗಡೆಯನ್ನ ನೀನು ಬಯಸುವುದಾದರೆ ಪ್ರಿಯರೇ, ಇವತ್ತು ನಿನ್ನ ಆಲಯಕ್ಕೆ ಬಂದು ಕ್ರಿಸ್ತನನ್ನು ನೋಡಿ ನೀನು ಸಹಾಯವನ್ನ ಬಯಸುವುದಾದರೆ ಪ್ರಿಯರೇ, ಆತನು ಸಿದ್ಧನಾಗಿಯೇ ಇದ್ದಾನೆ. ನಿನ್ನನ್ನು ಸಿದ್ಧಪಡಿಸಿ ನನ್ನನ್ನು ಇಹಲೋಕದ ಒಳಗಡೆ ಕಳಿಸಿ ಆತನ ಮಹಿಮೆಗಾಗಿ ಬದುಕುವಂಥ ಕೃಪೆಯಲ್ಲಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ದೇವರ ಮಹಿಮೆಗಾಗಿ ಈ ವಾಕ್ಯಗಳು ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ ನನ್ನ ನಂಬಿಕೆಯನ್ನು ಬಲಪಡಿಸಲಿ, ನನ್ನ ನಿರೀಕ್ಷೆಯನ್ನು ಕಟ್ಟಲಿ. ನಾವು ನಂಬಿರುವಂತಹ ನಿತ್ಯ ಜೀವದಲ್ಲಿ ನಮ್ಮನ್ನು ಸೇರಿಸುವಾಗ ಪ್ರಿಯರೇ, ಇದೇ ವಾಕ್ಯಗಳು ಫಲ ಕೊಡುವಂಥ ದಿವಸಗಳಲ್ಲಿ 100% ನಾವು ಕ್ರಿಸ್ತನಿಗೆ ಫಲ ಕೊಡುವಂಥದ್ದಾಗಲಿ ಎಂಬುದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಬಲಗಡೆಯಲ್ಲಿ ನೆರಳಿನಂತೆ ನಿಂತು ನಮಗೆ ಸಹಾಯವನ್ನು ಕೊಡುವಂಥ ದೇವರೇ, ಸೋತು ಹೋಗುವಾಗ ನನ್ನನ್ನು ಎತ್ತಿ ಹಿಡಿದು ನಡೆಸುವಂಥ ದೇವರೇ, ಯಾರೂ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವಾಗ ಈಗೋ ನನ್ನ ಮಗನೇ, ನನ್ನ ಮಗಳೇ, ನಾನೇ ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಅಭಯದ ಮಾತುಗಳನ್ನು ಕೊಡುವಂಥ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಆತ್ಮನ ಮೂಲಕವಾಗಿ ದೇವರೇ ನೀನು ನನ್ನೊಟ್ಟಿಗೆ ಮಾತನಾಡಿದ್ದಿ ಸ್ವಾಮಿ. ಅನೇಕರಿಗೆ ಸ್ವಾಮಿ ಧ್ವನಿವರ್ಧಕದ ಮೂಲಕವಾಗಿ ಈ ಅಭಯದ ಮಾತುಗಳು ಅವರಿಗೆ ಮುಟ್ಟಿರುವಾಗ ಸ್ವಾಮಿ, ಹೇಗೂ ಕರ್ತನೆ ನಿನ್ನ ಆತ್ಮನು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೇಗೂ ಕರ್ತನೆ ನಿನ್ನ ಪವಿತ್ರಾತ್ಮನ ನಡೆಸುವಿಕೆ ಅನೇಕರಿಗೆ ಸ್ವಾಮಿ, ನೆರೆದಿರುವಂಥ ನಮಗೆ ಸ್ವಾಮಿ ಅವು ಬಲವನ್ನು ಅನುಗ್ರಹಿಸಲಿ. ಯಾಕಂದರೆ ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನೇ, ನೀನೇ ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಿ ಸ್ವಾಮಿ. ಈ ದಿನದಲ್ಲಿ ನಡೆಯುವಂಥ ಸ್ವಾಮಿ ಆರಾಧನೆ ಎಲ್ಲ ಭಾಗಗಳನ್ನು ದೇವರೇ ನಿನ್ನ ಮಹಿಮೆಯಿಂದ ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸೇವಕರ ಮೂಲಕವಾಗಿ ಹೊರಡುವಂಥ ಒಂದೊಂದು ಮಾತುಗಳು ಸ್ವಾಮಿ, ನೆರೆದಿರುವಂಥ ಸಭೆಗೆ ಸ್ವಾಮಿ, ಭಕ್ತ ಸಮೂಹಕ್ಕೆ ಕರ್ತನೆ ಆಶೀರ್ವಚನಗಳಾಗಿ ಸ್ವಾಮಿ ಅವು ಬರಲಿ ಸ್ವಾಮಿ. ಅಪ್ಪ ಕರ್ತನೆ, ಇನ್ನೂ ಅನೇಕರು ಸಿದ್ಧರಾಗ್ತಾ ಇದ್ದಾರೆ ಸ್ವಾಮಿ, ಮನಸ್ಸಿಲ್ಲ ಸ್ವಾಮಿ ಆಲಯಕ್ಕೆ ಬರಲಿಕ್ಕೆ ಸ್ವಾಮಿ. ದೇವರೇ, ಅಂಥವರೆಲ್ಲರೂ ಕರ್ತನೆ ಇವತ್ತು ನಿನ್ನನ್ನು ನೋಡಿ ಬರುವಾಗ ಕರ್ತನೆ ಅವರನ್ನು ಸಿದ್ಧಪಡಿಸು ದೇವರೇ. ಲೋಕದ ಸಂಗತಿಗಳು, ಆಕರ್ಷಣೆಗಳು ಸ್ವಾಮಿ ಇವತ್ತು ನಮ್ಮನ್ನು ಆಲಯಕ್ಕೆ ಬರದಂತೆ ತಡೆಯುವಾಗ ಸ್ವಾಮಿ, ನಿನ್ನ ಆತ್ಮನು ಅಂಥವರೊಟ್ಟಿಗೆ ಮಾತಾಡಿ ದೇವರೇ ನಿನ್ನ ಆಲಯಕ್ಕೆ ಸ್ವಾಮಿ ಕರೆತರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಹೇಗೂ ಬದುಕಿರುವ ಎಲ್ಲ ದಿವಸಗಳು ಸ್ವಾಮಿ ನಂಬಿಕೆಯಲ್ಲಿಯೂ ಸ್ವಾಮಿ ಮಹಿಮೆಯಲ್ಲಿ ಕರ್ತನೆ ನಾವು ಬದುಕುವಂತೆ ಸಹಾಯ ಮಾಡಿ ಸಾಕ್ಷ್ಯ ಜೀವನದಲ್ಲಿ ನಮ್ಮ ನಡೆಸೆಂಬುದಾಗಿ ಬೇಡಿಕೊಳ್ಳುತ್ತಾ, ವಾಕ್ಯದ ಭಾಗಗಳನ್ನು ನೀನೇ ಆಶೀರ್ವಾದ ಮಾಡಿದ್ದಿ, ನೀನೇ ಬಲಪಡಿಸಿದಿ ಸ್ವಾಮಿ. ಹೊಗಳಿಕೊಳ್ಳುವುದಕ್ಕಾಗಲಿ ಕರ್ತನೆ ಸ್ವಾಮಿ, ಉಬ್ಬಿಕೊಳ್ಳುವುದಕ್ಕಾಗಲಿ ನಮಗೆ ಯಾವ ಆಸ್ಪದವಿಲ್ಲ ಸ್ವಾಮಿ. ಯಾಕಂದರೆ ನೀನೇ ನಮ್ಮನ್ನು ನಡೆಸಿದಿ, ನೀನೇ ನಮ್ಮನ್ನು ಬಲಪಡಿಸಿದಿ ಸ್ವಾಮಿ. ಎಲ್ಲ ಘನಮಾನ ಮಹಿಮೆಗಳು ಕರ್ತನೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆವು ತಂದೆಯೇ, ಆಮೆನ್. ಉದಯ ಕಾಲದಲ್ಲಿಯೇ ನಾವು ದೇವರನ್ನು ಆಶಿಸಿ ಆತನ ಮೊರೆ ಹೋಗುವಾಗ ಬರುವಂಥ ಆಶೀರ್ವಾದಗಳನ್ನು ವಾಕ್ಯಕ್ಕನುಗುಣವಾಗಿ ಕೀರ್ತನೆಯ ವಾಕ್ಯವನ್ನು ಉದ್ದೇಶಿಸಿ ಸವಿಸ್ತಾರವಾಗಿ ತನ್ನ ಆತ್ಮನ ಮೂಲಕ ಮಾತನಾಡುವಂತೆ ದೇವರು ಮಾಡಿದಂಥ ಸಹಾಯಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸಿ ಸೋದರ ವಿನ್ಸೆಂಟ್ ಅವರಿಗೆ ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಉದಯ ಕಾಲದ ಈ ಆರಾಧನೆಯ ಕಮಿಟಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೊನೆಯದಾಗಿ ನಾವು ಇನ್ನೊಂದು ಸ್ತುತಿಗೀತೆಯನ್ನು ಹಾಡಿಕೊಳ್ಳೋಣ. 215ನೇ ಸ್ತುತಿಗೀತೆ. ನಿನ್ ಭೂ ಯಾತ್ರೆಯ ಚಿಂತೆಯನ್ನು ಕರ್ತಗೊಪ್ಪಿಸಿ ನಿಶ್ಚಿಂತನಾಗಿರು, ಭಯವೂ ಏತಕ್ಕೆ ಸಂದೇಶವೇತಕ್ಕೆ ಎಂಬುದಾಗಿರುವಂಥ ಮೊದಲನೇ ಚರಣ ಮತ್ತು ಮೂರನೇ ಚರಣ ಮಾತ್ರ ಹಾಡಿಕೊಳ್ಳೋಣ.
ಯೇಸುವಿನೊಡನೆ ಮುಂದೆ ಸಾಗುನಿ, ಸಂದೇಹ ಪಡದೆ ಆತನ ನಂಬುನಿ. ಬೆಟ್ಟದಂತೆ ಕಷ್ಟ ಬಂದರು ಯೇಸು ಇರುವನು, ನೀ ಯೇಸುವ ನೋಡು. ಬೆಟ್ಟದಂತೆ ಕಷ್ಟ ಬಂದರು ಯೇಸು ಇರುವನು, ನೀ ಯೇಸುವ ನೋಡು. ನಿಂಬು ಯಾತ್ರೆಯ ಚಿಂತೆಯನ್ನು ಕರ್ತಗೋಪಿಸಿ ನಿಶ್ಚಿಂತನಾಗಿರು. ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಭಯವು ಏತಕ್ಕೆ, ಸಂದೇಹವೇತಕ್ಕೆ. ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ನಿನಗಾದ ಸ್ಥಿತಿಗೆ ಬೆರಗಾಗುತ್ತಿದ್ದರು, ಕಣ್ಣೀರ ಕಾಲುವೆ ನೀ ದಾಟುತ್ತಿದ್ದರು. ನಿನ್ನ ಮೇಲೆ ಮಮತೆ ಇಟ್ಟ ಯೇಸು ಇರುವನು, ನೀ ಯೇಸುವ ನೋಡು. ನಿನ್ನ ಮೇಲೆ ಮಮತೆ ಇಟ್ಟ ಯೇಸು ಇರುವನು, ನೀ ಯೇಸುವ ನೋಡು. ನಿಂಬು ಯಾತ್ರೆಯ ಚಿಂತೆಯನು ಕರ್ತಗೋಪಿಸಿ ನಿಶ್ಚಿಂತನಾಗಿರು. ಭಯವು ಏತಕ್ಕೆ, ಸಂದೇಹವೇತಕ್ಕೆ, ಭಯವು ಏತಕ್ಕೆ, ಸಂದೇಹವೇತಕ್ಕೆ. ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ, ಕರ್ತನಿರುವಲ್ಲಿ ಚಿಂತೆಯೇತಕ್ಕೆ. ನಾವೆಲ್ಲರೂ ಒಮ್ಮನಸಾಗಿ ಕರ್ತನು ನಮಗೆ ಕಲಿಸಿಕೊಟ್ಟಿರುವಂಥ ಪ್ರಾರ್ಥನೆಯನ್ನು ಅರಿಕೆ ಮಾಡಿಕೊಳ್ಳೋಣ. ಅದಾದ ನಂತರ ಸಂದೇಶಕರು, ದೈವ ಸೇವಕರು, ಸಹೋದರ ವಿನ್ಸೆಂಟ್ ಅವರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ಸಹ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಎಲ್ಲಾ ಕೇಡಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನೆರವೇರಿಸುವ. ನಂಬಿಕೆಯಿಂದ ವಿಶ್ವಾಸದಿಂದ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈ ದಿನದುದ್ದಕ್ಕೂ ನನ್ನ ಜೀವಿತ ಯಾತ್ರೆಯಲ್ಲಿ ನಡೆಯುವಂಥ ಆರಾಧನೆಯಲ್ಲಿಯೂ ಆತನ ಮಹಿಮೆಗಾಗಿ ನಾವೆಲ್ಲರೂ ಬದುಕುವಂತೆ ಶಾಂತಿಯಲ್ಲಿಯೂ ಸಮಾಧಾನದಲ್ಲಿಯೂ ನಮ್ಮನ್ನು ಬಲಪಡಿಸಿ ನಡೆಸಿ ಕಾಯ್ದು ಕಾಪಾಡಲಿ. ಆಮೇನ್.
ನಡೆಸೇನ ಯೇಸು ಕಾತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಾತ ನಾನಾಶಾತ ದಾಟಿ ಆಸ್ತಾರೋ ಜೀವಾದಾನ ತೇನೆ ಸೇನ